ಸ್ವಾಮಿ ನಮಗ ಮಹಿಮುಂಟಾಗ್ಲಿ. ಇನ್ನಗಟ್ಟ ನಂಗೆ ನೋಡಿದ ಮಾತು ಏನಾತಂದ್ರೆ, ದವನமுள்ள ஆத்மாவை கர்த்தர் திருப்தியாக்குகிறார் ಎಂಬ ಮಾತು ಕೊಟ್ಟು ನಂಗೆ ಧ್ಯಾನ ಮಾಡಿನಿದ್ದು. ಅರ್ಪುಳ್ಳೋಕಗತ ಸ್ವಾಮಿ ಏನ್ ಮಣ್ಣಾಂಬ ದೇವ್ರು ತೃಪ್ತಿ ಮಾಡನಾದಂದೇಗಿ ನಂಗೆ ನೋಡಿದ್ದು. ಅದು ಮಾತ್ರ ಅಲ್ಲ, ನಂಗೆ ಅದನ್ನು தொடர்ச்சிಯಾಗಿ ನಂಗೆ ನೋಡಿನ ಬಪ್ಪನಗ 105 ಸಂಗೀತದೊಗೆ 10-12 ಗಂಟೆ ಮಾತು ಹೇಗಿರ ಅಲ್ಲಿ ಏನಂದ ಹೇಗಿರತ್ತಂದ್ರೆ, ಇಂದು ನಂಗೆ ನೋಡುವ ಮಾತು, ಆ ಮಾತಿನ ತಲೈಪು ಏನಂದ್ರೆ, ಸೋಮಿಯ ಆಲೋಚನೆಯ ಒಂದು ಮನುಷ್ಯ ಅಸಟ್ಟೆ ಮಾಡಿತು ಅಂದ್ರೆ ಅವನ ಬದುಕದೋಗ ಏನ ನಡೆದರಾತೆಂಬುದಂತ ನಂಗೆ ನೋಡ್ನೋ. ದೇವ್ರನ ವಾರ್ತೆಯ ನಿಂಗೂ ನಾನು ಅಸಟ್ಟೆ ಮಾಡಿಲ್ಲ, ನಂಗೆ ಬದುಕದೋಗ ಅப்புறம் ಮೋಸವಾದ ಸೂழ்நிலைಗಳೆಲ್ಲ ಬಂದ್ರ அது ஏனாத்தென்பதுனா சங்கீதத்தோக எயிட்டடுது. ஆ மாத்து ஈகிற தேவனுடைய வார்த்தைகளுக்கு விரோதமாய் கலகம் பண்ணி உன்னதமானவருடைய ஆலோசனையை அசட்டை பண்ணினவர்கள் அந்தகாரத்திலும் மரண இருளிலும் வைக்கப்பட்டிருந்து ஒடுக்கத்திலும் இரும்பிலும் கட்டுண்டு கிடந்தார்கள் அத்தகையது. ஆக அவர்களுடைய இருதயத்தை வருத்தத்தால் தாழ்த்தினார், சகாயர் இல்லாமல் விழுந்து போனார்கள் ಅತಂದೇಗಿ. ಹಾಗೆ ಈ ಮಾತ ನಾ ಧ್ಯಾನ ಮಾಡೋನಗ ಏನೋ ವಸನ ಮಾಡಿದೆ ಅಂದ್ರೆ, ಇಸ್ರೇಲ್ ಜನವ ಎಸಗೋ ಜನ ಹುಡುಕಿದ್ರು ಅತಂದೇಗಿ ನಂಗೆ ನೋಡ್ನೋ. ಇಸ್ರೇಲ್ ಜನವ ಪಾರ್ಗೋನ್ ಹುಡುಕಿ ತುಂಬ ஒடுக்கித்தோ அத்தந்தல அர்த்தம் என்னந்துல, ஒடுக்குதல் அத்தந்தல நான் அதுத்த ஏற்கனவே நான் இங்க எய்த நினைச்சினேன். அதாவது ಇಸ್ರೇಲ್ ಜನಗ ಒಂದು ನಿಮಿಷ ಕೂಡ ಅವಕ್ಕೆ ರೆಸ್ಟ್ ಇಲ್ಲ. ಅವಕ್ಕೆ ನೋಡ್ಬಿ ಎಮ್ಮೆದನ ಮೇಯಿಸೋದು ಅವಕತ, ಆಡು ಮೇಯಿಸೋದು ಅವಕತ, ಮನೆ ಕಟ್ಟೋದು ಅವಕತ, ಹೊಲ ಮಾಡೋದು ಅವಕತ, ದನ ಜೋಳಿ ಎಮ್ಮೆದನ ಜೋಳಿ ಎಲ್ಲ ನೋಡಿ ಈಗ ಕೊಟಾಯಿ ಕ್ಲೀನ್ ಮಾಡೋದು ಅವಕತ, ಮನೆಯೆಲ್ಲ ಬಿಲ್ಡಿಂಗ್ ಕಟ್ಟೋ ಕಾಂಟ್ರಾಕ್ಟ್ ಗೆಲ್ಚವು ಅವಕತ ಗಿವ್ದು. ಆಗ ಹಲವಾಗಿ ಗೆಲ್ಚವ ಆಮೇಲೆ ಏನ್ ಮಾಡುದು, ಸೆಂಗಲ ಇವಕರೇ ಏನ್ ಮಾಡುದು ಅಂತಂದ್ರೆ, ಸೆಂಗಲವು ವೈಕೋಲ್ವು ಇವಕರೇ ಏನ್ ಮಾಡುದು, ಇವಕರೇ ಪ್ರಿಪೇರ್ ಮಾಡಿ ಅದನ್ನ ತುಂಡೋಗಿ ಬಿಲ್ಡಿಂಗ್ ಇವಕ ಕಟ್ಟೋದು. ಆಗ ಸೆಂಗಲ್ ಸೂಳೆಯೋಗ ಸೆಂಗಲ್ ಸುಡೋ ಗೆಲ್ಚವು ಇವಕ ಕಡದೆ, ವೈಕೋಲ್ தேடி போப்பதோ ಗೆಲ್ಚವು ಇವಕ ಕಡದೆ. ಆಗ ಅತ್ತ ಮಾಕೆ ಇವಕ ಏಗಪಟ್ಟ ಗೆಲ್ಚ ಇವಕ ಒಂದು ನಿಮಿಷ ಕೂಡ ಏನ ಇಲ್ಲ ಅಂತಂದ್ರೆ ರೆಸ್ಟ್ ಇಲ್ಲ ಬದುಕದೋಗೆ. ದೇವ್ರು ನಂಗವ ಈ ಒಳಗದೋಗಿ ಎತ್ತ ಪಡಿಚಿದನ ಅರ್ಧರ ದೇವ್ರು ಬಂದು ತನ್ನ ಮಕ್ಕವ ಪಡಿಚಿವ ವಿಧವ ಕೊಡ್ತು ಯೋಸನೆ ಮಾಡಲ. ಓಯ್ ಸ್ವಾಮಿ நீ ஈசகவுள்ளமனா இதுகாகித்த எங்கவே நீ படைச்சிதியா, ஆல இந்த எங்க நிலைமை ஏக்கித்தாட்டத ಅತ್ತಂದೆ ಯೋಸನೆ ಮಾಡೋನಾಗ ನಂಗೆ ಅಪ್ಪರ ಕಷ್ಟವಾಡದೆ. ಆಗ ಬಂದು ಚಿಕಾಕೋ ಉಳಿಕಾರ ಒಬ್ಬ ಒಂದು ಟೈಮ್ ಬಂದು ಸಾಂಪಿಯಾಯಿನ ಚರ್ಚ್ಗೆ ಬಂದನೆ. ತಾ ಬಂದ್ಬಿಟ್ಟು ಒಂದು ಸರ್ಮನ್ದಾಗ ತಾ ಮಾತಾಡ್ತಿದ್ದನ್ನ ನಾವು ಓರ್ಟೆ. ಬಿಲ್ ವಿನ್ಸ್ಟನ್ ಅತ್ತಂದೆ ತನ್ನ ಆ ಉಳಿಕರ್ನ ಹೆಸರು. ಆಗ ಏನಂದ ಏನಂತಂದ್ರೆ, ದೇವ್ರು ಬಂದು ಆದಾಮನ ದೇವ್ರು ಹುಟ್ಟು ಮಾಡೋನಗ, ಆದಾಮ್ ಹುಟ್ಟಿ ಬಂದುತ್ತ ಅಮತ ಹಣ್ಣು ಮೊರ ಕಾಯಿ ಕನಿ ತಪ್ಪ ಜೋಳಿ ಎಲ್ಲವ ಅಮತ ವ್ಯದೆ ಹಾಕುಲ್ಲ. ಅಮ್ಮ ಏನು ಮಾಡ್ತು ಅಂತಂದ್ರೆ, ಅವನ ದೇವರು ಎಲ್ಲವ ಪ್ರಿಪೇರ್ ಮಾಡಿ ಅವನ ಬಂದು ಎಂಜಾಯ್ ಮಾಡೋದು ಎದ್ದು ಬಂದು ಕುಳಿಚಿ ಬೀತು ತುಂಬ ಸೋಮಿ ತಿಟ್ಟ ಮನುಷ್ಯನ ಕುರಿತು ಸೋಮಿ ತಿಟ್ಟ. ಇಂದು ನಂಗೆ ವೆಕೇಶನ್ ಅಂತಂದೇಗಿ ನಂಗೆ ಬಂದು ಎಂಜಾಯ್ ಮಾಡವೆ, ಅದಾವುದು ವರ್ಷದೋಗೆ ಕುಣವಿಗೆ ಲೀವ್ ಬಿಡೋ ಟೈಮ್ನಾಗೆ ಎಲ್ಲ ಏನ್ ಮಾಡಿಯಾರ ಅವ್ವ ಅಪ್ಪ ಕುಣವೆಲ್ಲ ಬಂದು ಹೆಂಗ ವೆಕೇಶನು ಅದರಿಂದ ಹೆಂಗ ಅಲ್ಲಿಗೋಣಿಯೋ ಅಂತಂದು ಹೇಗಿ ನಂಗ ಹೇಗಿನೋ. ಆಗ ಸೋಮಿಯ ತಿಟ್ಟವೇ ಏನಂದ್ರೆ, ನಿಂಗವು ನಾನು 24 ಅವರು, ಅதாவது 365 ಜನವು ಆಗ 24/365 ಎಂದಂಗೆ ನಂಗೆ ಇದು ಫುಲ್ಲ ನಂಗೆ ಏನಂತ ಮಾಡೋದುಂಬ, ನಂಗೆ ಫುಲ್ಲ ಬಂದು ನಂಗೆ ವೆಕೇಶನ್ದಾಗ ಎತ್ತೆ ನಂಗೆ ಎಂಜಾಯ್ ಮಾಡಿ ನಾವು ವೆಕೇಶನ್ ಒಂದೆಲ್ಲ ಕುಣವಾಗ ನೋಡುವೆ. ಎಕ್ಸಾಮ್ ವಿರೀಪ್ಲೆ ಕುಣವಾಗ ಒಂದು ದೊಡ್ಡ ಒಂದು ರಿಲೀಫು. ಆ ಎಕ್ಸಾಮ್ ಆರಂಭಿಸಿಲ್ಲ ಕುಣವಾಗ ಅಪ್ಪರ ಟಯರ್ಡ್ ಆರ ಅದು ಬಿರಿಗಿಟ್ಟ ಅಂದ್ರೆ ಅವಕ್ಕೆ ಕೊಂಡಾಟ. ಅಪ್ಪ ಎಕ್ಸಾಮ್ ಬಿರಿಗಿಟ್ಟ ಹಿಂಗೆ ಅಲ್ಲಿಗೋಣಿಯೋ ಅಂತ ಅವಕ್ಕೆ ಎತ್ತ ಖುಷಿಯ ಇದ್ದಾರವೋ ಅತ್ತ ಮಾಕೆ ಖುಷಿತ 365 ಜನವೂ ನಂಗೆ ಇಬ್ಬದುಂಬ. ಆಗ 366 ಜನ ನಂಗೆ ದೇವರು ಹುಟ್ಟು ಮಾಡಿದ ಒಂದೊಂದು ಜನದೋಗಿ 24 hours ಸೋಮಿ ನಂಗೆ ತಂದ ಜನವ ನಂಗೆ ಎಂಜಾಯ್ ಮಾಡೋದು, ನಂಗೆ ஆனந்திச்சோதும்புத்த சோமி ஆசை. எல்லா இடையோಗಿ நீங்க ನೋಡುವೆ கர்த்தருக்குள் எப்பொழுதும் சந்தோஷமா இருங்கள் அத்தಂತಡದೆ. அல்ல நங்கெந்த இந்த ஏக்க சந்தோஷவா இப்போது முடியல. இந்த நிறைய பேர் நான் பதுக்குதோக ஒரு குத்தத்துல சந்துகிட்ட கண்ணன் இருத்தா. சில பேர் எனக்கு ஃபோன் ಮಾಡல, ಅವ್ರ ಫೋನ್ ಅಟೆಂಡ್ ಮಾಡல, எனக்கு அப்புறம் வேதனையாட்ற ಅವುತ ಕಣ್ಣನೀರ್ತಾ ಅವಕ್ರ ಕಣ್ಣನೀರ ಬಂದು ಒಂದು ಹತ್ತು ಅವಕ್ರ ಕಣ್ಣನೀರು ಅಡದಿಯ ಇನ್ನೂ ಅಡದಿಯ ಮಣ್ಣಂಗ ಅಳುವಾಗ ಅವ್ ಕತ್ತುದಾರೆ. ஆக ஏக்க நிலைமை ஏக்க அத்தந்தி யோசனை ಮಾಡಿನೊಳ್ಳ நிறைய பேரு சில பேர் எனக்கூட ಬಂದು ಮಾತನ್ನೇಂದು ಬೆಯ್ಯ ತರವುದುಗುವೆ ಅವಕ್ಕೆ ಸ್ಟ್ರೆಂತ್ ಇಲ್ಲ. ಅವಕ್ಕೆ ಬೆಯ್ಯ ತರವನ ಮುಂದೆ ಅವಕ್ರ ತೊಂಡ ಅವಕ್ರ ಉಳ್ವಾಂಗಿರ ಏನಾತಂದ್ರೆ ಅವಕ್ಕೆ ವಾಯ್ಸ್ ಬಪ್ಪದಿಲ್ಲ. ಅವಕ್ಕೆ ಬಂದು ಅವಕರಿಂದ ಮೂச்சு ಬಿಡೋದಿಲ್ಲ. ಅವಕರಿಂದ ಅವುದಕ್ಕೂ ಕೂಡ ಸ್ಟ್ರೆಂತ್ ಇಲ್ಲದ ಇದ್ದಾರೆ சில பேರು. ಆಗ ಬಂದು ಅವಕರ ಓಸನೆ ಭಯಂಕರವಾದ ಓಸನೆ
ಇದನ್ನೆಲ್ಲ ನೆಂಚಿ ನೋಡೋನಿಗೆ ನನಗೆ ಅಪ್ಪರ ವೇದನೆ ಆಡದೆ. ಎಂಗ ಚರ್ಚಿಗೆ ಒಂದು ಟೈಮ್ ಒಂದು ಅಕ್ಕ ಬಂದ. ಆಗ ನೋಡ್ವಿ ಆ ಅಕ್ಕ ಬಂದು ஓப்பனை ಏನು ಮಾಡಿದ್ವಿ கடைசி ஜாம்னாக ಒಂದು ಅಕ್ಕ ಅಲ್ಲಿ ನಿಂತುಟ್ಟು ಅಂಬಿಗ என்னோட செருப்பு வந்து ಕಾಣೋ ಅಂಬಿಗ ತಂದೆ ಬಂದ. ಅಲ್ಲಿ ನೋಡಿಲ್ಲ ಏನಂದ್ರೆ ಒಂದು ಚಪ್ಪಲು ಇನ್ನೊಂದು ಬಂದು ಮೆಟ್ಟು, ಚಪ್ಪಲ್ ಬೇರೆ ಮೆಟ್ಟು ಬೇರೆ. ನಂಗೆ ನಟ್ಟುಗ ನಂಗೆ ಮೆಟ್ಟಿಕ್ಕಿನೋ ಚಪ್ಪಲ ಮನೆಗಡೆಕ್ಕಿನೋ ಒಂದು ಚಪ್ಪಲು ಒಂದು ಕಾಲ್ನಾಗು ಒಂದು ಚಪ್ಪಲಿಕ್ಕಿ ಇನ್ನೊಂದು ಕಾಲ್ನಾಗು ಒಂದು ಮೆಟ್ಟಕ್ಕಿಟ್ಟು ಒಂದು ಅಕ್ಕ ಒಯ್ದವೆ. ಈ ಅಕ್ಕ ಬಂದು ನೋಡ್ಲೆ, ಈ ಅಕ್ಕ ಬಂದು ಎರಡುನ ಅಂಬಿ ஒரே மாதிரி செப்பலை மாத்தி போட்டிருந்து போயிருந்தாலும் பரவாயில்ல, ಒಂದು ಚಪ್ಪಲು ಒಂದು ಮೆಟ್ಟು இப்படி ಯಾರೋ போட்டு போயிருக்காங்க ತಂದು. ಆಗ ನೋಡ್ವಿ ಅಲ್ಲಿ ನೋಡ್ಲೆ, ನಾಗ ಅದೇ ಯೋಚನೆ ಮಾಡಿದೆ. ನಾನೇ ಗೆಸ್ ಮಾಡಿದೆ ದಾರ ಇತ್ತ ಮಾಡಿ ಒಯ್ದಾರ ತಂದೆ ನೋಟು ಒಂದು ಕುರಿಪಿಟ್ಟ ಅಕ್ಕನ ಇಲ್ಲ ಯಾಕ ಇದೋ ಒಂದು ಯೋಚನೆಯೋಗಿ ಇದ್ದವೆ ವೇದನೆಯೋಗಿ ಇದ್ದವೆ. ಆ ಎಕ್ಸ್ಟ್ರೀಮ್ ಯೋಚನೆಯೋಗೆ ಏನವ ಕೋಸಿನ ಸತಿ ಅರಿಯದೆ ಕಾಲುಗ ಸಿಕ್ಕಿದ್ದದನ್ನ ಇಕ್ಕಿಟ್ಟು ಒಯ್ದವೆ ಆ ತಂದೆಗೆ ನಾವು ಯೋಚನೆ ಮಾಡಿ ಟಕ್ಕನ ಈ ಅಕ್ಕಗೆ ಫೋನ್ ಮಾಡಿವಿ ತಂದೆ. ಫೋನ್ ಮಾಡೋಣ ಕರೆಕ್ಟ್ ಹಾಕತ್ತ ಮಾತಿಕ್ಕಿನ ಒಯ್ದವೆ. ನಾ ಏನಿಗೆ ಹೇಗೋದು ಬಣ್ಣೆ ಆಯ್ತಂದಲೆ ಆಗ ಆ ಅಳುವಿಗೆ ಏನಾತಂದಲೆ ನಂಗೆ ಎಲ್ಲಿದ್ದೋ ನಂಗೆ ಏನ ಮಾಡೋ ಅದನ್ನ ಕುರ್ತು அறியாத அளவுக்கு சில பேர் வந்து அப்பரா போக்கு புதுதார அப்பற ಯೋಚನೆಯಾಗಿದ್ದಾರ. ಅವ್ರ ನೆಂಚಲ್ ನಂಗೆ ಅಪ್ಪರ ಕಷ್ಟಪಟ್ರ ಏಕಂದ್ರೆ ஏதோ ಒಂದು ಕಾರಿದೋಗ ಅವ್ಕೆ ಏನ್ ಮಾಡಿದಾರ ಅವ್ಕ ಅರೆಸ್ಟ್ ಆಗಿದ್ದಾರೆ. ಅವ್ರ ಸೂಳ್ನಲ್ಲಿ ಅಪ್ಪರ ತಪ್ಪಾಗಿ ಹೋಯ್ತಡ್ರೆ ಇದೆಲ್ಲ ಏನ ಕಾರಣ ಬೈಬಲ್ನೋಗೆ ನಂಗ ದೇವ್ರ ತಪ್ಪ ಹೆಚ್ಚಿರುப்பு ಏನಂದಲೆ அதாவது நாங்க பதுக்குக இத்தோண்டு காரியங்களெல்லாம் நடவனக நாங்க என்ன நினைச்சினோம் அதுல அதாவது ಒಂದು ಅಯ್ಯ ಪ್ರಸಂಗ ಮಾಡೋನು ಇತ್ತಮ್ಮ ಕೇಯ್ದ. ಆಗ ವಿದೈಪು ಮರುಪು ಮಂದೈಟು ಅದನ್ನ ಬ್ರಹ್ಮಾಂಡವ ಪತಿ ಏಗೋಣಗ ಲಾ ಏನಂದಲೆ ನಂಗೆ ಏನವ ಬಿತ್ತಿದ್ರು ಕಂಡಿಪ ನಂಗೆ ಏನ್ ಮಾಡೋ ಕೂದನೋ ಎತ್ತೆ ಬಂದು ಈ ಭೂಮಿ ಅದು ಲ್ಯಾಂಡ್ಗೆ ಮಾತ್ರ ಅಲ್ಲ ಅಂಬ ನಂಗೆ விதைச்சோದು ಲ್ಯಾಂಡ್ಗೆ ಮಾತ್ರ ಅಲ್ಲ, ನಂಗೆ ಎಣ್ಣಂಗಲ್ದೋಗ ನಂಗೆ ಏನವ விதைச்சினோ ನಂಗೆ ವಾರ್ತೆಯೋಗ ಏನವ ನಂಗೆ விதைச்சினோ ಇದು ಎಲ್ಲವೇ ಸೀಡು ತಾಂಬ. ಇದೆಲ್ಲ ಸೀಡು ದೇವ್ರಿಗೆ ಮುಂದಾಡು ಎಲ್ಲ ಸೀಡುತ್ತಾ ನಂಗೆ ಬಂದು ಕಾರ್ಯವ ನಂಗೆ ಮನ್ಸುಗೋಗ ನಾ ಬಂದು ಎನ್ನ ಮನ್ಸುಗೋಗ ನಾನು ನೆಂಚಿನಿಯೋ ಅದನ್ನ ಪಕ್ಕದ ಮನುಷ್ಯತ ಅರುವುದು ಮುಡಿಯ ಎನ್ನ ಮನ್ಸುಗೋಗ ನಾನು ನೆಂಚುವ ಕಾರ್ಯವ பக்கனோம் இப்ப மனுஷத்தை அறுபது இன்னொன்று மனுஷன் அறுபது முடியவே தவிர தேவர் அறுபதுக்கு முடியாத தூரமானவர் அல்ல. ஆக தேவருகா பாதாளமும் அழிவும் கர்த்தரின் பார்வைக்கு பிரத்யட்சமாய் இருக்க மனுபுத்திரரின் இறுதியும் அதிக பிரத்யட்சமாய் இருக்கும் அல்லவோ ಅತ್ತೆಂದಿಗೆ ಹೇಳಿದೆ. ಆಗ ಸ್ವಾಮಿ ನಂಗೆ ಇರುದೀವ பயங்கரವಾಗಿ ದೇವರು ஆராய்ந்து அருதுந்தனேம்பா. நாங்க எண்ணங்கள் நாங்க வார்த்தைகள் உருவாப்பன முந்தாடே நாங்க பேதாரி ஏன்னா வார்த்தை பண்றான்னு சுவாமி ಅರ್ಧೊಂಡಿದ್ದಾನೆ. ಇದೋ ಅದು ಉರುವಾಗறದಕ್ಕೆ ಮುನ್ನಮೇಂಬ ಅದು ಬೇಯ ಹುಟ್ಟಾಪನ ಮುಂದಾಡೆ ದೇವ್ರು ಅದನ್ನೆಲ್ಲ ಅರ್ಧೊಂಡಿದ್ದಾನೆ. ಹಾಗೆತ್ತೆ ನಂಗೆ ಸ್ವಾಮಿಗೆ ಮುಂದಾಡು ನಂಗೆ ஏமாத்தோது முடுதர ಇಲ್ಲಿ ಯೋಗ ಏಕ சில பேர்ன சூழ்நிலை கட்டப்பட்ட சூழ்நிலை ஏக்க சில பேர்ன சூழ்நிலை மரண இருளாಗಿ ಅಡದೆ சில பேர்ನ சூழ்நிலை ಏಕ ಅಂಧಕಾರದೋಗ ಅಡದೆ ಅವಕ್ಕೆ ಏಕ ಬಂದು ಅವಕ್ರ ಸ್ವಂತ ಮನೆಯೋಗಿ ಅವಕ್ಕೆ ಅರೆಸ್ಟ್ ಮಾಡಿದಂಗೆ ಇದ್ದಾರೆ. ಅವಕ್ಕೆ ಬಂದು ದಾರು ಅವಕ್ರ அடுத்து ಬಿಪ್ಪಿಲ್ಲ ಅಲ್ಲ ಅವಕ್ಕೆ ಕಟ್ಟಪಟ್ಟ ಇದ್ದ ಸೂழ்நிலை ಹೋಗಿದ್ದಾರೆ. ಇದಕ್ಕೆಲ್ಲ ಏನ ಕಾರಣ ಅಂದ್ರೆ ದೇವ್ರನ್ನ ವಾರ್ತೆಗೆ ವಿರೋಧವಾಗಿ ಕಲಗ ಮಾಡಿದಾರ. ஏதோ ಒಂದು சூழ்நிலையோge சோமிய சத்தபப்பனுக்கு ಅದನ್ನ ಅಸಟ್ಟೆ ಮಾಡಿದಾರ, ಅದನ್ನ ಉದರಿ ತಳ್ಳಿದಾರ. ಉನ್ನತಮಾನವರುடைய ಆಲೋಚನೆಯ ಅಸಟ್ಟೆ பண்ணினவர்கள் ಎಂಬ ಅಥವಾ ಅವಕರ ಬದುಕುದೋಗೆ ಅವಕ್ಕ ನಂಗ வெளிச்சதோಗ நடமாடிಲಿ ಕೂಡ ಅವಕರ ಬದುಕು ಅಂಧಕಾರದೋಗಟ್ರ அவக்கர ಬದುಕು மரண இருளுதோகಟ್ರ. அது மாத்திர ಅಲ್ಲ ஒடுக்கத்திலும் இரும்பிலும் கட்டுண்டு கிடந்தார்கள் ಎಂಬ ಈ ಸೂழ்நிಲೆಲ್ಲ ಅವಕರೇ ಬರಿಸಿದದು. நிறைய பேருக்கு ಬಂದು ಎಷ್ಟೋ ಟೈಮ್ ನಂಗೆ ಒಳ್ಳೆ ಆಲೋಚನೆ ಎಯ್ದನೋ ಇದು ಸರಿ ಇದು ತಪ್ಪು ಅಂತ ಎಯ್ದನೋ ಆ ಆಲೋಚನೆ ಎತ್ತಿ ನಡೆದವಕ ಪೊಳಚಿದ್ರು. ಆ ಆಲೋಚನೆ ಎತ್ತಾದಂಗೆ ಅದು ಒಂದು ಈಗ ನಾ ಮಾಡುವ ತಪ್ಪು ಅದು ಎನ್ನ ಎದುರ್ಕಾಲ ಏವಾಗಿಯೋಗಿಯೋ ಬಾಧಿಚಾ ಅತಂದೇಗಿ ಒಪ್ಪವಕಗ ಅವಕ ಸೀಡ್ ಹಾಕಿದ್ದಾರೆ ಏರ್ಕನವೆ. ಆಗ ಅವಕ್ ಹಾಕಿದ ವ್ಯದ ಖಂಡಿಪ ಏನಾರತ್ತಂದಲ್ಲ ಆ ಟೈಮ್ನ ಬಾದಿಪು ಬಪ್ಪ ಟೈಮ್ನಾಗೆ ಅದು ಬಿತ್ತು ಪೈಲ್ ಬಪ್ಪ ಟೈಮ್ನ ಖಂಡಿಪ ಅದು ಬಾಧಿಸಿರ. ಆಗ ಅವಕ್ಕೆ ಏನ ನೆನ್ಸಿರ ಅವೇ ನಾ ಅಪ್ಪರ ಕಾಲಗ ಮುಂದಾಡು ತಪ್ಪು ಮಾಡಿದೆ ಆಗೆಲ್ಲ ನಾವು ಒಳ್ಳಂಗಿದ್ದಿತ್ತವ ಈಗ ಏಕೆ ಈಸ ಕಷ್ಟ ನೆನ್ಸಿಯಾರ ಅಲ್ಲ ಅಪ್ಪರ ಕಾಲಗ ಮುಂದಾಡು ಅವಕ್ಕೆ ಮಾಡಿದ ತುತ್ತ ವ್ಯದೆಯಾಗಿ ಈಗ ವೃಕ್ಷ ಆ ವ್ಯದೆ ಈಗ ದೊಡ್ಡಿ ವೃಕ್ಷವಾಗಿ ಬಂದು ನಿದ್ದು ನೋಡದೆ ಎಂಬುದನ್ನ ಆಗತ್ತ ಬಂದು ಏನ್ ಮಾಡಿಯಾರ ಅಂತಂದಲ್ಲ ಅವಕ್ಕೆ ಕಂಡಿಡ್ತಾರ. ಆಗ ಅದು ಏನಾಯ್ತಿರದೆ ಅದು ದುಡ್ಡಿ ಅದು ಮೊರ ಇಟ್ರ. ಆಗ ನಂಗ ಬಂದು ಅದನ್ನ ಕಂಡಿಡಿಯರು ಏಕ ಎನ್ನ ಬದುಕುನು ಈಸ ಕಷ್ಟ ಏಕ ಪೋರಾಟ ಏಕ ಆತೆಂದು ಅಲೆ ಏದೋ ಒಂದು ಕಾರಿ ಇದೋಗ ನಂಗೆ ದೇವ್ರಿಗೆ ಪ್ರಿಯ ಇಲ್ಲದ ನಡೆದದನೋ ಏದೋ ಒಳ್ಳದದನ್ನ ನಂಗೆ ಬದುಕುನ ಬಿತ್ತದನೋ ಆ ಬಿತ್ತು ನಂಗೆ ಎದುರು ನೋಡಾದ ಜಾಮನೋಗ ದೊಡ್ಡ ಮೊರವಾಯಿ ದೊಡ್ಡಿ ಬಂದು ಏನ್ ಮಾಡ್ರ ಅಂದಲೆ ನಂಗೆ ಅಟ್ಯಾಕ್ ಮಾಡ್ರ. ನಂಗೆ ಅಪ್ಪರಪ್ಪರ ಜಾಗ್ರತೆಯ ಇಬ್ಬದು ಅದತ್ತ ಹೇಗಿರ ಸೋಮಿಯ ವಾರ್ತಗ ವಿರೋಧವಾಗಿ ಕಲಗ ಮಾಡ್ಲೆ ದೇವ್ರನ್ನ ಆಲೋಚನೆಯ ಅಸಟ ಮಾಡ್ಲೆ
ದೇವ್ರನ ಆಲೋಚನೆಯು ದೇವ್ರನ ವಾರ್ತೆಯು ಡೈರೆಕ್ಟ್ ಬಾಣುಂದ ಜಂಪ್ ಆಯಿಂಟ್ ಬಪ್ಪುದಿಲ್ಲ. ಅಲ್ಲಿಂದ ಒಂದು ದೇವದೂತನ್ ಬಂದು ಸದ್ದಾಕಿ ಹೇಗೋದಿಲ್ಲ. ಉಳಿಕರ್ ಮೂಲಿವಾಯ್ತು ಸ್ವಾಮಿ ಸದ್ದ ಕಡ್ದು ಬಂದ್ರ. ಈಗೂ ಕೂಡ ಎನ್ನ ಬೇದಾರಿ ಬಂದಲಿಯೋ ಎನ್ನ ಬೇಯ ದೇವರು ಯೂಸ್ ಮಾಡನವೇ ತವಿರ ಬಪ್ಪದ ಅತ್ತನೆಯು ದೇವ್ರನ ಸದ್ದ. ಇದನ್ನ தேவர்ன சத்தாந்தேகி எத்தி எச்சரிப்புன வார்த்தை எத்தில உம்முடைய வார்த்தைகளால் அடியேன் எச்சரிக்கப்படுகிறேன் ಎಂದೇಗಿ ದಾವಿದೇವಿಗೆ ಸೋಮಿಯ ವಾರ್ತೆಗಳು ಎನ್ನ ಎಚ್ಚರಿப்பு ತಂದು ನಡೆಸಿರ ಒಳ್ಳೆಯ ದಾರಿಯೋಗ ನಡೆಸಿರ ಅಂದೇಗಿ ನಂಗೆ ನಂಬಿಲ್ಲ. ಅದು ನಂಗೆ ಅಪ್ರ ಬ್ಲೆಸ್ಸಿಂಗ್ ಆಟ್ರ. ಒಂದು ವೇಳೆ ನಂಗೆ ಅದನ್ನ ಅಸಟೆ ಮಾಡಿದೆ ಎಂಬುದಲ್ಲ, ನಂಗೆ ಬದುಕು ಮರಣ ഇരുളായി மாறிಟ್ರ. ನಂಗೆ ಅರಕ ಮಾಡುವ சோமிக உள்ள தேவரே ಈ ಜಾಮಗ எங்க நன்றி ஏனியோ ಇದನ್ ಜನಗ எங்க நன்றி ஏனியோ சோமி நீ தந்த வார்த்தைக நன்றி. ದಾರೆಲ್ಲ ಆ ಕಾಲದೋಗ ದೇವನ ವಾರ್ತೆಗೆ ವಿರೋಧವ ಕಲಗ ಮಾಡಿ ಉನ್ನತಮಾನವರಿನ ಆಲೋಚನೆ ಅಸಟೆ ಮಾಡಿದರೋ ಅವರ ಬದುಕು ಅಂಧಗಾರದೋಗಿಯೋ ಮರಣ ഇരുಳದೋಗಿಯೋ ಅಟ್ಟುತೋ ಅವಕ ஒடுக்கத்திலும் இரும்பிலும் கட்டுண்டு கிடந்தார்கள் இந்த நோண்டி அவರ ಬದುಕುನ ஏன் முன்னேற்றவும் இல்லை. அவக்கப்புறம் வேதனையான சூழ்நிலை எதிரும் தேவர அதுக்கு காரணம் ஏக்காந்தல அவக்கு தெரிದೈತಿದತ್ತ ಸ್ವಾಮಿ. ಅವಕ್ಕೆ விதைச்சிದ விதைತ ವಿರುಚವಾಯಿ ಮಾರಿ ಅವಕ್ಕ ಆ ಪಲನ ತಿನ್ಬಂತು. எங்க ಬದುಕುನೋಗ ತಪ್ಪಾನ ಕಾರ್ಯವ ಮಾಡಾದಿಬ್ಬದು ಗೊತ್ತಾಸ ಮಾಡು. ನೀ ಎಂಗ ಹೇಗುವ ಸರಿಯಾನ ಆಲೋಚನೆ ಕೇತ ನಡುವುದು ಗೊತ್ತಾಸ ಮಾಡು. ಏ ಸ್ವಾಮಿ ಯೇಸುನ ಕೇತನ್ ದೇವ್ರೆ. ಆಮೇನ್ ಆಮೇನ್.